ಇಂಥ ಒಂದು ಧರ್ಮಸ್ಥಳದ ಬಗ್ಗೆ ಕೆಲವು ಅಪಪ್ರಚಾರ ಆರಂಭದಲ್ಲೂ ಇತ್ತು, ಈಗ ಅದು ಸ್ವಲ್ಪ ವ್ಯಾಪಕ ಆಗಿದೆ. ಕೆಲವು ನಿಗೂಢ ರೀತಿಯಲ್ಲಿ ಧರ್ಮಸ್ಥಳದಲ್ಲಿ ಏನೋ ನಡೀತಾ ಇದೆ ಅಂತ ಬಿಂಬಿಸೋ ಕೆಲಸ ಮಾಡ್ತಿದ್ದಾರೆ. ಸತ್ಯ ಏನು? ಸತ್ತವ್ರು ಯಾರು? ಸತ್ತವ್ರು ಯಾರೋ ಸತ್ತಿದ್ರೆ ಆ ಸತ್ತವ್ರದ್ದು ಮಾಹಿತಿ ಇರಲೇಬೇಕಲ್ಲ. ನಮಗೆ ಸೌಜನ್ಯ ಕೊಲೆ ಮಾಹಿತಿ ಇದೆಯಪ್ಪ, ಸೌಜನ್ಯ ಕೊಲೆ ಮಾಹಿತಿ ಇದೆ. ಸೌಜನ್ಯ ಕೊಲೆಗೆ ಸಂಬಂಧಪಟ್ಟಂತೆ ತನಿಖೆ ಆಗಿ ಚಾರ್ಜ್ ಶೀಟ್ನು ಹಾಕ್ಬಿಟ್ಟಿದೆ. ಆದರೆ ಇನ್ನು ಉಳಿದವ್ರು ಯಾರು ಸತ್ತವರು? ಇದಕ್ಕೂ ಧರ್ಮಸ್ಥಳಕ್ಕೂ ಏನಾದ್ರು ಸಂಬಂಧ ಇದೆಯಾ? ಅಥವಾ ಕೇವಲ ಧರ್ಮಸ್ಥಳವನ್ನ ಟಾರ್ಗೆಟ್ ಮಾಡೋ ಕೆಲಸ ನಡೀತಾ ಇದೆಯಾ? ನನಗನ್ಸುತ್ತೆ ಧರ್ಮಸ್ಥಳವನ್ನ ಟಾರ್ಗೆಟ್ ಮಾಡೋ ಕೆಲಸ ನಡೀತಾ ಇದೆ. ಯಾವುದು ಭಕ್ತಿ ಭಾವವನ್ನು ಗಟ್ಟಿಗೊಳಿಸುತ್ತೋ, ಯಾವುದು ಸಹೋದರತ್ವವನ್ನ ಸಮಾನತೆಯನ್ನ ಎತ್ತಿ ಹಿಡಿಯುತ್ತೋ ಅದನ್ನ ದುರ್ಬಲಗೊಳಿಸಬೇಕು ಅನ್ನುವಂಥ ಸಂಚಿನ ಒಂದು ಭಾಗ ಇರ್ಬೋದು ಅಪಪ್ರಚಾರ ಅಂತ ನನಗೆ ಅನುಮಾನ ಇದೆ. ಅಕಸ್ಮಾತ್ ಸತ್ಯ ಇದ್ದಿದ್ರೆ ಇಷ್ಟೊತ್ತಿಗೆ ಯಾರಾದ್ರೂ ಹತ್ಯೆಗೊಳಗಾದ ಯಾರ ಕುಟುಂಬದವರು ದೂರು ಕೊಡ್ಬೇಕಿತ್ತಲ್ಲ. ಎಷ್ಟು ಜನ ದೂರು ಕೊಟ್ಟಿದ್ದಾರೆ? ಧರ್ಮಸ್ಥಳದಲ್ಲಿ ಮಿಸ್ಸಿಂಗ್ ಆಗಿದ್ರು ಅಂತ ಹೇಳ್ಬಿಟ್ಟು ಒಂದು ಇವತ್ತು ಕಂಪ್ಲೇಂಟ್ ನ ದಾಖಲಾಗಿದೆ ಸರ್. ಪ್ರಕರಣಕ್ಕೆ ಅನನ್ಯ ಆಗ್ಲಿ, ಒಂದು ಸಮಗ್ರ ತನಿಖೆ, ನಾನು ಹೇಳೋದಂದ್ರೆ ಸಮಗ್ರ ತನಿಖೆ ಆಗ್ಲಿ. ನೂರಾರು ಹೆಣಗಳನ್ನ ಓದಿಟ್ಟಿದ್ದೀನಿ ಅಂತ 164 ಸ್ಟೇಟ್ಮೆಂಟ್ ಕೂಡ. ಅವನು ಯಾರು? ನಡೆದ್ರೆ ಅವು ಯಾರು? ಅದೆಲ್ಲ ಒಂದು ಸಮಗ್ರ ತನಿಖೆ ಆಗ್ಲಿ. ತನಿಖೆ ಆಗೋಕ್ ಮುಂಚೆ ಅನುಮಾನದ ಮೇಲೆ ನಾವು ಯಾರನ್ನೋ ಗಲ್ಲಿಗೇರ್ಸಕ್ ಬರೋಲ್ವಲ್ಲ. ಸಮಗ್ರ ತನಿಖೆ ಆಗ್ಬೇಕಲ್ಲ. ಸತ್ಯಾಸತ್ಯತೆ ಹೊರಗೆ ಬರ್ಬೇಕಲ್ಲ. ಸತ್ಯಾಸತ್ಯತೆ ಹೊರಗೆ ಬರಕ್ ಮುಂಚೆನೆ ಯಾರನ್ನೋ ಅಪರಾಧಿಯಾಗಿ ನಿಲ್ಸಕ್ ಆಗಲ್ವಲ್ಲ. ಆದ್ರೆ ಕೆಲವು ನ್ಯೂಸ್ ಚಾನೆಲ್ಗಳು ಅವರೇ ತನಿಖಾ ಏಜೆಂಟ್ ಆಗ್ಬಿಟ್ಟಿದ್ದಾರೆ. ಅವರೇ ಯೂಟ್ಯೂಬ್ ಚಾನೆಲ್ಗಳು ಅವರೇ ಅಪರಾಧಿ ಎಲ್ಲರನ್ನೂ ಸೃಷ್ಟಿ ಮಾಡಿಬಿಟ್ಟಿದ್ದಾರೆ. ಇದ್ರ ಹಿಂದ್ಗಡೆ ಏನೋ ಟೂಲ್ ಕಿಟ್ ಇದ್ದಂಗೆ ಕಾಣ್ತಾ ಇದೆ. ಇದೇ ಸಂಬಂಧಪಟ್ಟಂಗೆ ಸರ್, ಯೂಟ್ಯೂಬ್ ಚಾನಲ್ ವಿರುದ್ಧ ಪೊಲೀಸ್ ಇಲಾಖೆ ಯಾಕೆ ನೋಟಿಸ್ ಆಗಲಿ ಅಂದ್ರೆ ಕ್ರಮ ಕೈಗೊಳ್ತಿಲ್ಲ ಯೂಟ್ಯೂಬ್ ಚಾನಲ್ ವಿರುದ್ಧ? ಅಲ್ಲ, ಈಗ ನನಗೇನೋ ಮಾಹಿತಿ ಯೂಟ್ಯೂಬ್ ಚಾನೆಲ್ ಮೇಲೆ ಕಂಪ್ಲೇಂಟ್ ಆಗಿದೆ, ಕೋರ್ಟಿಗೂ ಹೋಗಿದ್ದಾರೆ ಅಂತ ಮಾಹಿತಿ ಇದೆ, ಮಾನನಷ್ಟ ಮೊಕದ್ದಮೆನೂ ಹಾಕಿದ್ದಾರೆ ಅಂತ ಮಾಹಿತಿ ಇದೆ, ಕಂಪ್ಲೇಂಟು ಆಗಿದೆ ಮಾಹಿತಿ ಇದೆ. ಇನ್ನು ಉಳಿದ ಆಕ್ಷನ್ ಅನ್ನ ಪೊಲೀಸ್ ತಗೋಬೇಕು. ತಪ್ಪು ಮಾಡಿದ್ರೆ ತಪ್ಪು ಮಾಡಿದವ್ರ ಮೇಲೆ ಕ್ರಮ ತಗೊಂಡ್ಲಿ, ಇಲ್ಲದೆ ಇದ್ರೆ ಸುಳ್ಳು ಅಪಪ್ರಚಾರ ಮಾಡೋರ ಮೇಲೆ ಕ್ರಮ ತಗೊಂಡ್ಲಿ. ಶ್ರದ್ಧೆಯನ್ನ ಭಂಗ ಮಾಡೋದು, ಒಂದು ಸಾಮಾಜಿಕವಾಗಿರ್ತಕ್ಕಂಥ ನಂಬಿಕೆಯನ್ನ ಭಂಗ ಮಾಡ್ತಕ್ಕಂಥದ್ದು ಒಂದು ಗಂಭೀರವಾದ ಅಪರಾಧ ಆಗತ್ತೆ. ಆಮೇಲೆ ಕ್ಷಮೆ ಕೇಳ್ಬೋದು, ಏನಿಲ್ಲ ಅಂತ. ಆದ್ರೆ ಅನುಮಾನ ಹುಟ್ಟಾಕೋದು. ಮತ್ತೆ ನಾನು ಕಳೆದ 4.5 ದಶಕಗಳಿಂದ ಧರ್ಮಸ್ಥಳಕ್ಕೆ ಭಕ್ತನಾಗಿ ಹೋಗ್ತಾ ಇದ್ದೀನಿ. ನಮಗೆ ಧರ್ಮಸ್ಥಳದ ಬಗ್ಗೆ ಅನುಮಾನ ಪಡುವಂತ ಯಾವ ಸಂಗತಿಯೂ ನಮಗೇನು ಗೋಚರ ಆಗಿಲ್ಲ. ಒಬ್ಬ ಭಕ್ತನಾಗಿ ಹೋಗಿ ಅಲ್ಲಿ ತಾರತಮ್ಯ ಇದೆಯಾ? ತಾರತಮ್ಯ ಇಲ್ಲ. ಆ ಥರದ್ದು ಯಾವುದೋ ಆರೋಪ ಮಾಡುವಂತೆ ಯಾವ ಸಂಗತಿಯನ್ನು ನಮ್ಮ ಅನುಭವಕ್ಕೆ ಬಂದಿಲ್ಲ. ನೋಡಿ, ಧರ್ಮಸ್ಥಳ ನಮ್ಮ ಭಾಗದ ಜನ ಧರ್ಮಸ್ಥಳದ ಬಗ್ಗೆ ಅತೀವವಾದ ಶ್ರದ್ಧೆ, ಭಕ್ತಿ, ನಂಬಿಕೆಯನ್ನು ಇಟ್ಕೊಂಡಿದ್ದಾರೆ. ಸಂಸ್ಥೆ ಮಧ್ಯವರ್ತಿಯಾಗಿ ಕೆಲಸ ಮಾಡ್ತಾ ಅವ್ರ ಬದುಕು ಕಟ್ಕೊಳ್ಳೋಕೆ ನೆರವಾಗಿದೆ. ಎಷ್ಟೋ ಜನ, ನಾನು ಅವ್ರ ಶಿಬಿರಗಳಲ್ಲಿ ಪಾಲ್ಗೊಂಡಿದ್ದೀನಿ, ಅವರ ಅಭಿಪ್ರಾಯವನ್ನ ಹೇಳಬೇಕಾದ್ರೆ ಆನಂದ ಭಾಷ್ಮ ಸುರಿಸಿದ್ದಾರೆ. ನನಗೆ ಪುನರ್ಜನ್ಮ ಅಂತಲೂ ಎಷ್ಟೋ ಜನ ಮಾತಾಡಿದ್ದಾರೆ. ಇನ್ನು ಧರ್ಮೋತ್ಥಾನ ಟ್ರಸ್ಟು ಐತಿಹಾಸಿಕವಾಗಿರ್ತಕ್ಕಂಥ ಪುರಾತತ್ವ ಇಲಾಖೆಗೆ ಸೇರಿದಂಥ ನೂರಾರು ದೇವಾಲಯಗಳನ್ನ ಪುನರ್ ನಿರ್ಮಾಣ ಮಾಡೋ ಕೆಲಸ ಮಾಡಿದೆ.
ಧರ್ಮಸ್ಥಳ ಟ್ರಸ್ಟ್. ಇನ್ನ ಧರ್ಮಾಧಿಕಾರಿ ವೀರೇಂದ್ರ ಹೆಗ್ಗಡೆ ಅವ್ರನ್ನ ನಮ್ಮ ಭಾಗದ ಜನ ನಮ್ಮ ನಡುವೆ ಇರುವ ದೇವರು ಅಂತ ಭಾವಿಸ್ತಾರೆ, ದೇವತಾ ಮನುಷ್ಯ ಅಂತ ಭಾವಿಸ್ತಾರೆ. ಧರ್ಮಸ್ಥಳವೂ ಕೂಡ ಭಕ್ತರಿಗೆ ಯಾವುದೇ ಜಾತಿ ಭೇದ ಮಾಡದೆ ಭಕ್ತರನ್ನ ಸಮಾನವಾಗಿ ಕಾಣುವಂತ ವ್ಯವಸ್ಥೆಯನ್ನ ದಶಕಗಳ ಹಿಂದೆ, 5-6 ದಶಕಗಳ ಹಿಂದೆಯೇ ಸಮಾಜಕ್ಕೆ ಪರಿಚಯಿಸಿ ಅಲ್ಲಿ ಭಕ್ತಿ ಮತ್ತು ಸಮಾನತೆಯನ್ನ ಗಟ್ಟಿಗೊಳಿಸೋ ಕೆಲಸ ಮಾಡಿದೆ.